ನಮಗೆ ಮನವಿ ಮಾಡ್ತಾ ಇರೋರೆಲ್ಲ ಇದು ರೈಸ್ ಮಾಡಲೇಬೇಕು ಅಂತೇಳಿ. ಹಂಗಾಗಿ ರಾಮನಗರ ಸೂಕ್ಷ್ಮವಾದ ನಗರ ಇದು. ಹಿಂದೆಲ್ಲ ನೋಡಿದ್ವಿ, ಇದು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಏನೇನಾಗಿತ್ತು. ಕಳೆದ 15 ದಿವಸ ಬೆಂಕಿ ಹಚ್ಚಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಬೆಂಕಿ ಹಚ್ಚಕ್ಕೆ ಹೋಗ್ಬಿಟ್ಟಿದ್ವಿ. ಮಾಡಿರೋ ತಪ್ಪುಗಳಿಗಳು ತಪ್ಪು ಮಾಡ್ಕೊಳ್ಳೋದು ನಾವೇನೋ ಒಂದು ಸರಿಪಡಿಸಕ್ಕೆ ಹೋದರೆ ಅದಕ್ಕಿನ್ನೊಂದು ನಮ್ಮಗಳ ಮೇಲೆ ದೋಷ ಹುಡುಕೋರಿಗೆ ಬರೀ ಈ ರೀತಿ ಪ್ರತಿನಿತ್ಯ ಅವನು MLA ಹೇಳ್ತಾ ಇದ್ದಾರೆ. ಮೆಚುರಿಟಿ ಇಲ್ಲ, ಬಹಳ ಜನ MLA ಗೆದ್ದು ಬಂದವರೇ ಅವ್ರು ಹೇಳ್ದಂಗೆ ನಡೀಬೇಕು ಅಂತಾರೆ. ಒಬ್ಬ ಬಜೆಟ್ನಾಗಿ MLA ನನಗಿನ್ನ ಯಾಕೆ ನಮಗೆ ಮನವಿ ಮಾಡ್ತಾ ಇರೋರೆಲ್ಲ ಇದು ರೈಸ್ ಮಾಡಲೇಬೇಕು ಅಂತೇಳಿ. ಹಂಗಾಗಿ ರಾಮನಗರ ಸೂಕ್ಷ್ಮವಾದ ನಗರ ಇದು. ಹಿಂದೆಲ್ಲ ನೋಡಿದ್ವಿ, ಇದು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಏನೇನಾಗಿತ್ತು. ಕಳೆದ 15 ದಿವಸ ಬೆಂಕಿ ಹಚ್ಚಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಬೆಂಕಿ ಹಚ್ಚಕ್ಕೆ ಹೋಗ್ಬಿಟ್ಟಿದ್ವಿ. ಮಾಡಿರೋ ತಪ್ಪುಗಳಿಗಳು ತಪ್ಪು ಮಾಡ್ಕೊಳ್ಳೋದು ನಾವೇನೋ ಒಂದು ಸರಿಪಡಿಸಕ್ಕೆ ಹೋದರೆ ಅದಕ್ಕಿನ್ನೊಂದು ನಮ್ಮಗಳ ಮೇಲೆ ದೋಷ ಹುಡುಕೋರಿಗೆ ಬರೀ ಈ ರೀತಿ ಪ್ರತಿನಿತ್ಯ ಅವನು MLA ಹೇಳ್ತಾ ಇದ್ದಾರೆ. ಮೆಚುರಿಟಿ ಇಲ್ಲ, ಬಹಳ ಜನ MLA ಗೆದ್ದು ಬಂದವರೇ ಅವ್ರು ಹೇಳ್ದಂಗೆ ನಡೀಬೇಕು ಅಂತಾರೆ. ಒಬ್ಬ ಬಜೆಟ್ನಾಗಿ MLA ನನಗಿನ್ನ ಯಾಕೆ ನಮಗೆ ಮನವಿ ಮಾಡ್ತಾ ಇರೋರೆಲ್ಲ ಇದು ರೈಸ್ ಮಾಡಲೇಬೇಕು ಅಂತೇಳಿ. ಹಂಗಾಗಿ ರಾಮನಗರ ಸೂಕ್ಷ್ಮವಾದ ನಗರ ಇದು. ಹಿಂದೆಲ್ಲ ನೋಡಿದ್ವಿ, ಇದು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಏನೇನಾಗಿತ್ತು. ಕಳೆದ 15 ದಿವಸ ಬೆಂಕಿ ಹಚ್ಚಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಬೆಂಕಿ ಹಚ್ಚಕ್ಕೆ ಹೋಗ್ಬಿಟ್ಟಿದ್ವಿ. ಮಾಡಿರೋ ತಪ್ಪುಗಳಿಗಳು ತಪ್ಪು ಮಾಡ್ಕೊಳ್ಳೋದು ನಾವೇನೋ ಒಂದು ಸರಿಪಡಿಸಕ್ಕೆ ಹೋದರೆ ಅದಕ್ಕಿನ್ನೊಂದು ನಮ್ಮಗಳ ಮೇಲೆ ದೋಷ ಹುಡುಕೋರಿಗೆ ಬರೀ ಈ ರೀತಿ ಪ್ರತಿನಿತ್ಯ ಅವನು MLA ಹೇಳ್ತಾ ಇದ್ದಾರೆ. ಮೆಚುರಿಟಿ ಇಲ್ಲ, ಬಹಳ ಜನ MLA ಗೆದ್ದು ಬಂದವರೇ ಅವ್ರು ಹೇಳ್ದಂಗೆ ನಡೀಬೇಕು ಅಂತಾರೆ. ಒಬ್ಬ ಬಜೆಟ್ನಾಗಿ MLA ನನಗಿನ್ನ ಯಾಕೆ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.